ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಳೆದ ಚಿಂತನೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಒಬ್ಬ ಸಾಧಕನಲ್ಲಿ ಇರಬೇಕಾದ ಗುಣಗಳು ಯಾವುದ್ಯಾವುದು ಅನ್ನೋ ಚಿಂತನೆಯನ್ನು ಮನಮುಟ್ಟುವಂತೆ ನಮಗೆ ನಿರೂಪಣೆಯನ್ನು ಮಾಡಿದ್ದ. ಅಭಯಂ ಸತ್ವ ಸಂಶುದ್ಧಿ, ಜ್ಞಾನ ಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ, ಸ್ವಾಧ್ಯಾಯಸ್ತಪ ಆರ್ಜವಂ ಅಂತ ಉಪದೇಶವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದ. ಕಳೆದ ಚಿಂತನೆಯಲ್ಲಿ ದಾನದ ಸ್ವರೂಪ, ದಾನದ ಮಹತ್ವ ಎಷ್ಟಿದೆ ಅನ್ನೋದನ್ನು ನಾವು ಚಿಂತನೆ ಮಾಡಿದ್ವಿ. 5ನೇ ಗುಣವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ದಾನಂ ದಮಶ್ಚ ಅಂತ ಹೇಳ್ತಾ ಇದ್ದಾನೆ. ದಮ ಶಮೋ ಮನ್ನಿಷ್ಠತಾ ಬುದ್ಧಿ, ದಮ ಇಂದ್ರಿಯ ನಿಗ್ರಹ ಅನ್ನೋ ಮಾತಿನಂತೆ ಶಮ ದಮ ಈ ಎರಡೂ ಗುಣಗಳು ಕೂಡ ಸಾಧಕನಲ್ಲಿ ಇರಬೇಕಾದ ಗುಣಗಳು. ಇದರಲ್ಲಿ ದಮ ಅಂತ ಹೇಳಿದರೆ ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಏನು ಇಂದ್ರಿಯ ನಿಗ್ರಹ ಅಂತ ಹೇಳಿದರೆ, ನಾವೆಲ್ಲ ಗೀತೆಯ ಹಿಂದಿನ ಅಧ್ಯಾಯಗಳಲ್ಲಿ ಕೃಷ್ಣ ಪರಮಾತ್ಮನೇ ಹೇಳಿರ್ತಕ್ಕಂಥ ಮಾತು ಕೂರ್ಮೋಂಗಾನೀವ ಸರ್ವಶಃ. ವಿಷಯ ಪದಾರ್ಥಗಳ ಸಂಪರ್ಕವನ್ನು ಬಿಟ್ಟು ಇವತ್ತಿನ ದಿನ ನಾವು ಜೀವನದಲ್ಲಿ ಸಂಸಾರವನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಂಥೇಳಿ ಸಾಯೋ ತನಕ ಈ ವಿಷಯ ಪದಾರ್ಥಗಳಿಂದ ಉಂಟಾಗೋ ಸುಖವನ್ನೇ ನಾವು ಅನುಭವಿಸ್ತಾ ಇದ್ವಿ ಅಂತಾದರೆ ನಮಗೆ ಯಾವತ್ತೂ ಕೂಡ ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣನೇ ಹೇಳಿರ್ತಕ್ಕಂಥ ಮಾತು, ವಿಷಯ ಪದಾರ್ಥಗಳಿಂದ ನಮಗೆ ವೈರಾಗ್ಯ ಉಂಟಾಗಬೇಕು ಅಂತಾದರೆ ಆ ಪದಾರ್ಥಗಳಿಂದ ನಾವು ಸುಖವನ್ನು ಅನುಭವಿಸಬಾರದು. ಅರ್ಥಾತ್ ಎಷ್ಟು ಅವಶ್ಯಕವಾದ ಸುಖ ಇದೆನೋ ಆ ಸುಖವನ್ನು ನಾವು ಅನುಭವಿಸಿ, ವಯಸ್ಸಾದರೂ ಕೂಡ ಇವತ್ತಿನ ದಿನ ನಾನು ಆ ವಿಷಯ ಪದಾರ್ಥಗಳ ಸುಖವನ್ನೇ ಅನುಭವಿಸ್ತೇನೆ ಅಂತ ಹೇಳಿದರೆ ಇದು ಸಾಧ್ಯವಾದೀತ ನಮ್ಮಿಂದ? ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾದೀತ ನಮ್ಮಿಂದ? ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ಹಂತ ಹಂತವಾಗಿ
ಪರಮಾತ್ಮನೇ ಹೇಳ್ತಕ್ಕಂಥ ಮಾತು, ಅನಿಷಿದ್ಧ ಸುಖತ್ಯಾಗಿ ಪಶುರಿತ್ತೇವ ಕೀರ್ತ್ಯತೆ ಅಂತ ಒಂದು ಮಾತು. ಶಾಸ್ತ್ರದಲ್ಲಿ ಅನಿಷಿದ್ಧವಾದ ಸುಖವನ್ನು ಪರಿತ್ಯಾಗ ಮಾಡ್ತಕ್ಕಂಥವನನ್ನು ಪಶು ಅನ್ನೋ ಶಬ್ದದಿಂದ ಕರೆಯುತ್ತೆ ಶಾಸ್ತ್ರ. ಹಾಗಾಗಿ ಅನಿಷಿದ್ಧವಾದ ಸುಖವನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಾ ಕ್ರಮೇಣ ವಿಷಯ ಪದಾರ್ಥಗಳ ಕಡೆಯಿಂದ ನಾವು ವಿಮುಕ್ತಿಯನ್ನು ಹೊಂದಬೇಕು ಅಂತ ಪರಮಾತ್ಮ ನಮಗೆ ಹೇಳ್ತಾನೆ. ಎಲ್ಲಿ ತನಕ ನಮಗೆ ವೈರಾಗ್ಯ ಹುಟ್ಟೋದಿಲ್ವೋ, ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡಿ ನಾವು ವೈರಾಗ್ಯವನ್ನು ನಮ್ಮ ಜೀವನದಲ್ಲಿ ತಾಳೋದಿಲ್ವೋ, ಅಲ್ಲಿ ತನಕ ಭಗವನ್ನಿಷ್ಠತ್ವ ಬುದ್ಧಿ ಅರ್ಥಾತ್ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಇಡಲಿಕ್ಕೆ ಸಾಧ್ಯವೇ ಆಗದು ಅಂತ ಹೇಳ್ತಾನೆ ಪರಮಾತ್ಮ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಇಂದ್ರಿಯಗಳನ್ನು, ತನ್ನ ಇಂದ್ರಿಯಗಳನ್ನು ಯಾವಾಗ ಬೇಕಾದರೂ ಕೂಡ ಹೊರಗೆ ಚಾಚತ್ತೆ. ತನಗೆ ಬೇಡ ಅಂತ ಅನಿಸಿದಾಗ ಯಾವ ರೀತಿ ತನ್ನ ಇಂದ್ರಿಯಗಳನ್ನು ತನ್ನ ಹತೋಟಿಗೆ ಮತ್ತೆ ಪುನಃ ತಂದುಕೊಳ್ಳುತ್ತೋ, ಹಾಗೆ ವಿಷಯ ಪದಾರ್ಥಗಳ ಕಡೆ ಹರಿದ ಯಾವ ನಮ್ಮ ಇಂದ್ರಿಯಗಳು ಇದ್ದಾವೋ ಆ ವಿಷಯ ಪದಾರ್ಥಗಳು ನಮಗೆ ಬೇಡ ಅಂತ ಅನಿಸಿದಾಗ ಮತ್ತೆ ಪುನಃ ಆಮೆಯಂತೆ ನಮ್ಮ ಇಂದ್ರಿಯಗಳನ್ನು ನಮ್ಮ ಹತೋಟಿಗೆ ತರಲಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ನಾವೆಲ್ಲ ಇಂದ್ರಿಯಗಳನ್ನು ಹರಿಸಿಬಿಡ್ತೇವೆ ವಿಷಯ ಪದಾರ್ಥಗಳ ಕಡೆ, ವಾಪಸ್ ನಮಗೆ ತೆಗೆದುಕೊಳ್ಳಲಿಕ್ಕೆ ಮಾತ್ರ ನಮಗೆ ಗೊತ್ತಿಲ್ಲ. ಅಶ್ವತ್ಥಾಮಾಚಾರ್ಯರಂತೆ, ಅಶ್ವತ್ಥಾಮ ಅಸ್ತ್ರವನ್ನು ಬಿಟ್ಟ, ಆದರೆ ಬಿಟ್ಟ ಅಸ್ತ್ರವನ್ನು ವಾಪಸ್ ತೆಗೆದುಕೊಳ್ಳತಕ್ಕಂತಹ ಜ್ಞಾನ ಆ ಅಶ್ವತ್ಥಾಮಾಚಾರ್ಯರಿಗೆ ಹೇಗೆ ಇರಲಿಲ್ಲವೋ ಹಾಗೆ ನಮಗೂ ಕೂಡ ಇವತ್ತಿನ ದಿನ ಅದರಿಂದ ಸುಖ ಸಿಗ್ತಾ ಇದೆ ಅನ್ನೋ ಭಾವನೆಯಿಂದ ಇಂದ್ರಿಯಗಳನ್ನು ವಿಷಯ ಪದಾರ್ಥಗಳ ಕಡೆ ಹರಿಸ್ತೇವೆ. ವಾಪಸ್ ಬೇಡ ಅಂತ ಹೇಳಿದಾಗ ನಮ್ಮಿಂದ ಆ ಇಂದ್ರಿಯಗಳನ್ನು ನಮ್ಮ ಹತೋಟಿಗೆ ತೆಗೆದುಕೊಳ್ಳಲಿಕ್ಕೆ ಇವತ್ತಿನ ದಿನ ಸಾಧ್ಯ ಇಲ್ಲ. ಚಂಚಲಂ ಹಿ ಮನಃ ಕೃಷ್ಣ, ಎಷ್ಟು ಚಂಚಲವಾದದ್ದು ನಮ್ಮ ಮನಸ್ಸು. ಒಂದು ಕ್ಷಣ ಈ ಪ್ರದೇಶದಲ್ಲಿ ಇದ್ದರೆ ಇನ್ನೊಂದು ಕ್ಷಣ ಇನ್ಯಾವುದೋ ಪ್ರದೇಶಕ್ಕೆ ಹೋಗಿರುತ್ತೆ ಅಥವಾ ಇನ್ಯಾವುದನ್ನೋ ವಿಚಾರ ಮಾಡುತ್ತೆ. ಇಷ್ಟು ಚಂಚಲ ಮನಸ್ಸು ಪ್ರತಿಯೊಬ್ಬ ಮನುಷ್ಯರದ್ದು ಕೂಡ ಆಗಿದೆ. ಹಾಗಾಗಿ ಈ ಚಾಂಚಲ್ಯವನ್ನು ಬಿಟ್ಟು ಅಚಂಚಲತೆಯನ್ನು, ಸ್ಥಿರವಾದ ಒಂದು ಮನಸ್ಸನ್ನು ನಾವು ಸಂಪಾದನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಪಡಬೇಕು ಅನ್ನೋ ಭಾವನೆಯಿಂದ ಪರಮಾತ್ಮ ಹೇಳ್ತಾ ಇದ್ದಾನೆ, ದಮ ಅನ್ನೋ ಗುಣವನ್ನು ನಾವು ಸಂಪಾದನೆ ಮಾಡಬೇಕು, ಇಂದ್ರಿಯ ನಿಗ್ರಹವನ್ನು ನಾವು ಸಂಪಾದನೆಯನ್ನು ಮಾಡಬೇಕು ಅಂತ ಈ ಅಭಿಪ್ರಾಯದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ದಾನಂ ದಮಶ್ಚ ಯಜ್ಞಶ್ಚ ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಯಜ್ಞ ಅನ್ನೋ ಶಬ್ದಕ್ಕೆ ಕೇವಲ ಅಗ್ನಿಯಲ್ಲಿ ದೇವತೆಗಳ ಉದ್ದೇಶವಾಗಿ ಹಾಕ್ತಕ್ಕಂತಹ ಹವಿಸ್ಸನ್ನು ಮಾತ್ರ ಯಜ್ಞ ಅನ್ನೋ ಶಬ್ದದಿಂದ ಕರೆದದ್ದಲ್ಲ. ಶಾಸ್ತ್ರ ಹೇಳುತ್ತೆ, ಭಗವಂತನ ಅರ್ಪಣಾ ಬುದ್ಧಿಯಿಂದ, ಭಗವದರ್ಪಣಾ ಬುದ್ಧಿಯಿಂದ ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವೂ ಕೂಡ ಅದನ್ನು ಯಜ್ಞ ಅಂತಲೇ ಶಾಸ್ತ್ರ ಕರೆಯುತ್ತೆ. ನಮ್ಮ ಜೀವನದಲ್ಲಿ ಅನೇಕ ಯಜ್ಞಗಳನ್ನು ನಾವು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ದೇವತಾ ಉದ್ದೇಶವಾಗಿ ನಾವೆಲ್ಲ ಯಜ್ಞಗಳನ್ನು ಮಾಡಬೇಕು. ನಾವೆಲ್ಲ ಇವತ್ತಿನ ದಿನ ಇಷ್ಟು ಸುವ್ಯವಸ್ಥಿತವಾಗಿ
ನಮ್ಮ ನಮ್ಮ ಇಂದ್ರಿಯಗಳ ಮೂಲಕ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಆ ತತ್ವಾಭಿಮಾನಿ ದೇವತೆಗಳು ಸನ್ನಿಹಿತರಾಗಿ ಇರೋ ಕಾರಣಕ್ಕೋಸ್ಕರವೇ ನಮ್ಮ ಎಲ್ಲ ಕೆಲಸವನ್ನು ಕೂಡ ನಾವು ಸುಸೂತ್ರವಾಗಿ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಮಗೆ ಯಾವ ರೀತಿಯಾಗಿ ಹಸಿವಾದಾಗ ಆ ಹಸಿವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಆಹಾರವನ್ನು ಸ್ವೀಕಾರ ಮಾಡುತ್ತೇವೋ, ಹಾಗೆ ದೇವತೆಗಳಿಗೂ ಕೂಡ ನಾವು ಆಹಾರವನ್ನು ಸಲ್ಲಿಸ್ತಕ್ಕಂತಹದ್ದು ಅವಶ್ಯ ಕರ್ತವ್ಯ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಬೇಕಾದ್ರೆ, ದ್ಯೌಹು ಭೂಮಿಹಿ, ಹೀಗೆ ಅನೇಕ ಅಧಿಷ್ಠಾನಗಳಲ್ಲಿ ಭಗವಂತನ ಆರಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾ, ಅಗ್ನಿಮುಖದಲ್ಲಿ ದೇವತೆಗಳ ಆರಾಧನೆಯನ್ನ ಮಾಡಬೇಕು. ದೇವತಾ ಉದ್ದೇಶವಾಗಿ ನಾವು ಕೊಟ್ಟ ಹವಿಸ್ಸನ್ನು ಸಾಕ್ಷಾತ್ತಾಗಿ ಸ್ವೀಕಾರ ಮಾಡಿ ಆ ದೇವತೆಗಳಿಗೆ ತಲುಪಿಸ್ತಕ್ಕಂತಹ, ನಮ್ಮ ದೇವತೆಗಳ ಪ್ರತಿನಿಧಿಯಾಗಿ ದೇವತೆಗಳಿಗೆ ತಲುಪಿಸ್ತಕ್ಕಂತಹ ಒಬ್ಬ ದೇವತೆ ಅಂತಿದ್ರೆ ಅದು ಅಗ್ನಿದೇವ ಮಾತ್ರ. ಯಾಕೆ ನಾವು ದೇವತೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು? ನಮೋವಸ್ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ. ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಧರ್ಮ ಮಾರ್ಗದಲ್ಲಿ ಪ್ರವೃತ್ತ ಆಗಬೇಕು ಅಥವಾ ಆಗ್ತಾ ಇದ್ದಾವೆ ಅಂತ ಹೇಳಿದರೆ, ಇದಕ್ಕೆ ಮೂಲ ಕಾರಣ ನಮ್ಮ ಇಂದ್ರಿಯಗಳಲ್ಲಿ ಸನ್ನಿಹಿತರಾದ ದೇವತೆಗಳು. ಹಾಗಾಗಿ ಇಂಥ ದೇವತೆಗಳಿಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂತಹದ್ದು ಅವಶ್ಯ ಕರ್ತವ್ಯ. ಮಳೆ ಬೆಳೆ ಸರಿಯಾಗಿ ಆಗಬೇಕು ಅಂತ ಹೇಳಿದರೆ, ಯಜ್ಞದಲ್ಲಿ ದೇವತೆಗಳಿಗೆ ಆಹಾರವನ್ನು ನಾವು ಸರಿಯಾಗಿ ಕೊಟ್ಟಾಗ ಮಾತ್ರ ಸಂತುಷ್ಟರಾದ ದೇವತೆಗಳು ಇವತ್ತಿನ ದಿನ ಸರಿಯಾದ ಕಾಲಕ್ಕೆ ಮಳೆಯನ್ನು ಸುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವೆಲ್ಲ ನಮ್ಮ ಜೀವನದಲ್ಲಿ ವರ್ಷಕ್ಕೊಂದು ಬಾರಿ ನಮ್ಮ ಮಕ್ಕಳ ಹುಟ್ಟುಹಬ್ಬದ ದಿನದಂದಾಗಲಿ ಅಥವಾ ಮದುವೆ ಆದ ದಿನದಂದಾಗಬಹುದು, ಅಥವಾ ಒಟ್ಟಾರೆ ಕುಟುಂಬದ ಶ್ರೇಯಸ್ಸಿನ ಉದ್ದೇಶದಿಂದಲಾದರೂ ಕೂಡ ವರ್ಷಕ್ಕೊಂದು ಬಾರಿ ದೇವತೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಯಜ್ಞಗಳನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ದಾನಂ ದಮಶ್ಚ ಯಜ್ಞಶ್ಚ. ಸ್ವಾಧ್ಯಾಯಸ್ತಪ ಆರ್ಜವಂ. 7ನೇ ಗುಣವನ್ನ ಕೃಷ್ಣ ಪರಮಾತ್ಮ ನಿರೂಪಣೆ ಮಾಡ್ತಾ ಹೇಳ್ತಾನೆ, ಅಧ್ಯಯನವನ್ನು ಮಾಡಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಈ ಅಧ್ಯಯನದ ಬಗ್ಗೆ ಶಾಸ್ತ್ರ ನಿರೂಪಣೆಯನ್ನ ಮಾಡ್ತಾ 3 ರೀತಿಯಾದ ಅಧ್ಯಯನವನ್ನ ನಮ್ಮ ಕಣ್ಣು ಮುಂದೆ ಇಡತ್ತೆ ಈ ಶಾಸ್ತ್ರ ಪ್ರಪಂಚ. ಸ್ವತಂತ್ರನಾದ ಯಾವ ಭಗವಂತನಿದ್ದಾನೆ, ಇಂಥ ಭಗವಂತನನ್ನ ಪ್ರತಿಪಾದನೆ ಮಾಡತಕ್ಕಂಥ ಸಮಗ್ರ ವೇದಗಳ ಅಧ್ಯಯನ ಒಂದು ರೀತಿ, ಅಥವಾ ಸಮಗ್ರ ವೇದಗಳ ಅಧ್ಯಯನ ಇವತ್ತಿನ ದಿನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನಂತಾವೈ ವೇದಾಹ, ವೇದಗಳು ಅನಂತವಾಗಿದ್ದಾವೆ. ಇಂಥ ಅನಂತವಾದ ವೇದಗಳ ಅಧ್ಯಯನವನ್ನು ನಾವು ಮಾಡ್ತಾ ಕೂತ್ರೆ ಸಾಯೋ ತನಕ ಕೇವಲ ವೇದಾಧ್ಯಯನ ಮಾತ್ರ ಆದೀತು ಹೊರತು ಬೇರೆ ಶಾಸ್ತ್ರಗಳ ಅಧ್ಯಯನ ಆಗದೆ ಹೋಗಬೇಕಾದೀತು. ಅದಕ್ಕೋಸ್ಕರ ಏನು ಮಾಡಬೇಕು? ಕನಿಷ್ಠ ಪಕ್ಷ
ಅವರವರ ಶಾಖೆಗೆ ಸಂಬಂಧಪಟ್ಟಂತಹ ವೇದಗಳನ್ನಾದರೂ ಕೂಡ ನಾವು ಅಧ್ಯಯನ ಮಾಡಬೇಕು. ಇದನ್ನೂ ಕೂಡ ಸ್ವಾಧ್ಯಾಯ ಅಂತ ಕರೀತಾರೆ. ಈ ಉದ್ದೇಶದಿಂದಲೇ ಆಚಾರ್ಯರು ತಮ್ಮ ಅನುವ್ಯಾಖ್ಯಾನ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯಥಾಶಕ್ತ್ಯಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇ. ತನ್ನ ಯೋಗ್ಯತೆಗೆ ಅನುಸಾರವಾಗಿ ಶಕ್ತಿ ಇದ್ದರೆ ಎಲ್ಲ ಶಾಖೆಗಳ ಅಧ್ಯಯನವನ್ನು ಮಾಡಲಿ. ಅದಿಲ್ಲದೆ ಹೋದರೆ ಕನಿಷ್ಠ ಪಕ್ಷ ತನ್ನ ಸ್ವಶಾಖಾಧ್ಯಯನವನ್ನಾದರೂ ಕೂಡ ಅವಶ್ಯವಾಗಿ ಮಾಡಲೇಬೇಕು ಅಂತ ಹೇಳುತ್ತೆ ಶಾಸ್ತ್ರ. ನಾವೇನೇ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಲಿ, ಈ ಎಲ್ಲ ಶಾಸ್ತ್ರಾಧ್ಯಯನಕ್ಕೆ ಭದ್ರ ಬುನಾದಿ ಯಾವುದು ಅಂತ ಬಿಟ್ಟರೆ ವೇದಾಧ್ಯಯನ ಅನ್ನುವಂತಹ ಬುನಾದಿ ಇದ್ದಾಗ ಆಗ ನಾವು ಶಾಸ್ತ್ರಾಧ್ಯಯನ ಮಾಡಿದರೆ ಆಗ ಒಂದು ಅಧ್ಯಯನದ ಸಾಂಪ್ರದಾಯಿಕ ಪರಂಪರೆಯ ರಕ್ಷಣೆಯನ್ನು ಮಾಡಿಕೊಂಡು ಬಂದ ಹಾಗೆ ಆಗತ್ತೆ. ಇನ್ನು ಮೂರನೆಯದ್ದು, ಗುರುಗಳಿಂದ ಅನೇಕ ರೀತಿಯಾಗಿ ಪಾಠ ಪ್ರವಚನಗಳನ್ನು ಕೇಳಿಕೊಂಡು ಅಧ್ಯಾತ್ಮ ವಿಚಾರವನ್ನು ಮನನ ಮಾಡಿ ತನ್ನ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡತಕ್ಕಂತಹದ್ದು ಇದೂ ಕೂಡ ಒಂದು ಸ್ವಾಧ್ಯಾಯ ಅಂತ ಕರೀತಾರೆ. ಪತಂಜಲಿ ಮಹರ್ಷಿಗಳು ಒಂದು ಮಾತು ಹೇಳ್ತಾರೆ. ವೇದಮಧೀತ್ಯ ತ್ವರಿತ ವಕ್ತಾರೋ ಭವಂತಿ ಅಂತ ಒಂದು ಮಾತು. ಇವತ್ತು ವಿದ್ಯಾರ್ಥಿ, ನಾಳೆ ಅವನೇ ಅಧ್ಯಾಪಕ. ಅಷ್ಟು ತ್ವರ ಪ್ರತಿಯೊಬ್ಬ ಕಲಿತಕ್ಕಂತಹ ವಿದ್ಯಾರ್ಥಿಗೆ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಅಧ್ಯಯನ ಅನ್ನೋದು ಏನಿದೆ, ಉಪನಿಷತ್ತು ಹೇಳಿದಂತೆ ತದ್ಧಿ ತಪಸ್ತದ್ಧಿ ತಪಃ. ತಾಳ್ಮೆ ಇಲ್ಲದ ಪುರುಷನಿಗೆ ಯಾವತ್ತೂ ಕೂಡ ವಿದ್ಯೆ ಒಲಿಯಲಿಕ್ಕೆ ಸಾಧ್ಯವೇ ಇಲ್ಲ. ತದ್ಧಿ ತಪಸ್ತದ್ಧಿ ತಪಃ. ತಪಸ್ಸನ್ನ ಮಾಡಬೇಕಾದ್ರೆ ಹೇಗೆ ಒಂದು ಕಡೆ ದೃಢವಾಗಿ ಕುಳಿತುಕೊಂಡು ಆ ಪರಮಾತ್ಮನ ಆಲೋಚನೆಯನ್ನು ಮಾಡ್ತಾ ಕಾಲವನ್ನು ಕಳೀತಾನೋ ಹಾಗೆ ಅಧ್ಯಯನಕ್ಕೂ ಕೂಡ ತುಂಬ ಮುಖ್ಯವಾಗಿ ಇರಬೇಕಾದ ಗುಣ ಯಾವುದು ಅಂತ ಹೇಳಿಬಿಟ್ರೆ ತಾಳ್ಮೆ. ಉಪನಿಷತ್ ಹೇಳುತ್ತೆ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಅಧ್ಯಯನ, ಪಾಠ ಪ್ರವಚನ ಈ ಎರಡೂ ಕೆಲಸದಿಂದಲೂ ಕೂಡ ಒಬ್ಬ ಸಾಧಕ ಯಾವತ್ತೂ ಕೂಡ ವಿಮುಖನಾಗಬಾರದು ಅಂತ ಉಪದೇಶವನ್ನು ಕೊಡ್ತಾನೆ. ಉಪನಿಷತ್ತು ಹೇಳುತ್ತೆ. ಯಾಕಷ್ಟು ಅಧ್ಯಯನಕ್ಕೆ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ? ಅಧ್ಯಯನ ಅನ್ನೋದು ನಿತ್ಯ ವಿಧಿ. ಅದು ಇಷ್ಟು ವರ್ಷ ನಾನು ಅಧ್ಯಯನ ಮಾಡಿದೆ, ಇಡೀ ಸಮಗ್ರ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲವನ್ನೂ ಕೂಡ ತಿಳಿದುಕೊಂಡೆ ಅಂತ ಯಾರಾದರೂ ಕೂಡ ಹೇಳಲಿಕ್ಕೆ ಸಾಧ್ಯನ? ಇವತ್ತಿನ ದಿನ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಸಾಯುವ ತನಕವೂ ಕೂಡ ನಾವು ಪ್ರತಿನಿತ್ಯ ಒಂದೊಂದು ಹೊಸದನ್ನೇ ಇವತ್ತಿನ ದಿನ ನಾವು ಕಲಿತಾ ಇರ್ತೇವೆ ಹೊರತು ಸತ್ರೂ ಕೂಡ ಇವತ್ತಿನ ದಿನ ಅಧ್ಯಯನವನ್ನು ಸಂಪೂರ್ಣ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶಾಸ್ತ್ರ ಪ್ರಪಂಚ ಇವತ್ತಿನ ದಿನ ಅಗಾಧವಾಗಿದೆ, ಅಷ್ಟು ವಿಸ್ತಾರವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ಸುಭಾಷಿತಕಾರ ಬರೀತಾನೆ, ಯಾರು ನಾನು ಸಮಗ್ರವಾಗಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಮುಗಿಸಿದ್ದೇನೆ ಅಂತ ಹೇಳ್ತಾನೋ ಅವನಂಥ ಮೂರ್ಖ ಇನ್ನೊಬ್ಬ ಈ ಪ್ರಪಂಚದಲ್ಲಿ ಇಲ್ಲ ಅಂತ. ಸಮಗ್ರವಾಗಿ ಯಾರಾದರೂ ಕೂಡ ಅಧ್ಯಯನವನ್ನು ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಅಧ್ಯಯನ ವಿಧಿ ಅದು ನಿತ್ಯ ವಿಧಿ. ಆದ್ದರಿಂದ ಸಾಯೋ ತನಕ ನಾವು ಅಧ್ಯಯನವನ್ನು ಮಾಡ್ತಾ ಇರಬೇಕು.
ಹೊಸ ಹೊಸ ವಿಷಯಗಳನ್ನು ನಾವು ಮನನ ಮಾಡ್ತಾ ಇರಬೇಕು ಅನ್ನೋ ಉದ್ದೇಶದಿಂದ ಪರಮಾತ್ಮ ಇಲ್ಲಿ ಸ್ವಾಧ್ಯಾಯ ಅನ್ನೋ ಶಬ್ದವನ್ನು ಕೂಡ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ. ಹೀಗೆ ಉಪದೇಶವನ್ನು ಮಾಡ್ತಾ ತಪಃ 8ನೇ ಗುಣವನ್ನು ಕೃಷ್ಣ ಪರಮಾತ್ಮ ನಿರೂಪಣೆ ಮಾಡ್ತಾ ಇದ್ದಾನೆ. ಜೀವನದಲ್ಲಿ ನಾವು ತಪಸ್ಸನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾನೆ ಕೃಷ್ಣ. ನೋಡಿ, ತಪಸ್ಸು ಅನ್ನೋ ಈ ತಪ ಅನ್ನೋ ಶಬ್ದ ಏನಿದೆ, 2 ಅರ್ಥದಲ್ಲಿ ನಾವು ಚಿಂತನೆ ಮಾಡಬಹುದು. ಒಂದು ತಪ ಸಂತಾಪೆ ಅನ್ನೋ ಅರ್ಥದಲ್ಲಿ ಆದರೆ, ಇನ್ನೊಂದು ತಪ ಆಲೋಚನೆ ಅನ್ನೋ ಅರ್ಥ. ಅರ್ಥಾತ್ ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿನ ಮಾಡ್ತಕ್ಕಂಥ ತಪಸ್ಸು ಲೋಕಕ್ಕೆ ಕಂಟಕ ಆಗುವಂತಹ ರೀತಿಯಲ್ಲಿ ನಾವು ತಪಸ್ಸನ್ನು ಆಚರಣೆ ಮಾಡಬಾರದು. ನಾವು ಮಾಡೋ ತಪಸ್ಸಿನಿಂದ ಲೋಕಕ್ಕೆ ಒಳಿತಾಗಲಿ ಅನ್ನೋ ಭಾವನೆಯಿಂದ ನಾವು ತಪಸ್ಸನ್ನು ಮಾಡಬೇಕು. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಅನ್ನೋ ಭಾವನೆಯಿಂದ ನಾವು ತಪಸ್ಸನ್ನು ಮಾಡಿದಾಗ ಮಾತ್ರ ಅದು ಲೋಕಕ್ಕೆ ಹಿತಕಾರಿ ಆಗತ್ತೆ. ಹೊರತು ಕೇವಲ ಸ್ವಾರ್ಥದ ಉದ್ದೇಶದಿಂದ ಅನೇಕ ಜನ ತಪಸ್ವಿಗಳನ್ನು ಇವತ್ತಿನ ದಿನ ನಾವು ಇತಿಹಾಸದಲ್ಲಿ ಕಾಣುತ್ತೇವೆ. ಹಿರಣ್ಯಕಶಿಪು ಇದ್ದಾನೆ, ಕುಂಭಕರ್ಣನಿದ್ದಾನೆ, ರಾವಣ ಇದ್ದಾನೆ. ಇವರೆಲ್ಲರೂ ಕೂಡ ತುಂಬ ದೀರ್ಘಕಾಲ ತಪಸ್ಸನ್ನು ಮಾಡಿರ್ತಕ್ಕಂಥವರು. ಆದರೆ ಇವರ ತಪಸ್ಸು ಏನಾಗಿದೆ? ಲೋಕಕ್ಕೆ ಕಂಟಕ ಆಗುವಂಥ ತಪಸ್ಸಾಗಿದೆ. ರಾವಣ ರುದ್ರನನ್ನ ಕುರಿತು ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿದಾಗ ವರ ಕೊಡ್ತಾನೆ. ಕೊನೆಗೆ ಈ ರುದ್ರನನ್ನು ಇಲ್ಲಿ ಇಡೋದು ಯಾಕೆ, ನನ್ನ ಲಂಕಾಪಟ್ಟಣಕ್ಕೆ ನಾನು ತೆಗೆದುಕೊಂಡು ಹೋಗ್ತೇನೆ ಅಂಥೇಳಿ ರುದ್ರ ಸಮೇತನಾಗಿ ಕೈಲಾಸ ಪರ್ವತವನ್ನು ಎತ್ಕೊಂಡು ಹೋಗಲಿಕ್ಕೆ ಉದ್ಯುಕ್ತನಾಗಿದ್ದ ಈ ರಾವಣ. ಹಾಗಾಗಿ ಲೋಕ ಕಂಟಕವಾದ ತಪಸ್ಸನ್ನ ನಾವು ಜೀವನದಲ್ಲಿ ಯಾವತ್ತೂ ಕೂಡ ನಾವು ಮಾಡಲಿಕ್ಕೆ ಹೋಗಬಾರದು. ಲೋಕಕ್ಕೆ ಹಿತ ಆಗ್ತಕ್ಕಂಥ ತಪಸ್ಸನ್ನು ನಾವು ಜೀವನದಲ್ಲಿ ಮಾಡಬೇಕು. ತಪ ಆಲೋಚನೆ, ಪರಮಾತ್ಮನ ಬಗ್ಗೆ ಸದಾಕಾಲ ಆಲೋಚನೆಯನ್ನು ಮಾಡ್ತಾ, ಶಾಸ್ತ್ರಗಳ ನಿರಂತರ ಅವಲೋಕನವನ್ನು ಮಾಡ್ತಾ, ಹಿಂದಿನ ಕಾಲದಲ್ಲಿ ಜ್ಞಾನಿಗಳ ಸಮಯ ಯಾಪನೆ ಅಥವಾ ನಮ್ಮಂಥ ದುರುಳರ ಸಮಯ ಯಾಪನೆ ತುಂಬ ವ್ಯತ್ಯಾಸ ಇದೆ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ಜ್ಞಾನಿಗಳಾದಂಥವರು ಒಂದೋ ಕಾವ್ಯದಲ್ಲಿ ಅಥವಾ ಶಾಸ್ತ್ರಗಳಲ್ಲಿ ವಿನೋದವನ್ನು ಮಾಡ್ತಾ ಕಾಲವನ್ನು ಕಳೀತಾ ಇದ್ದರೆ, ಇವತ್ತಿನ ದಿನ ನಾವೆಲ್ಲ ಹೇಗೆ ಕಾಲವನ್ನು ಕಳೀತಾ ಇದ್ದೇವೆ? ವಿನೋದೇನ ಕಾಲೋ ಗಚ್ಚತಿ ಅಷ್ಟೇ. ಇನ್ನೊಬ್ಬರ ಬಗ್ಗೆ ಬೈತಾ, ಇನ್ನೊಬ್ಬರ ಬಗ್ಗೆ ಆಡಿಕೊಳ್ತಾ, ಅವರು ಇದ್ದಾಗ ಒಂದು ರೀತಿ ಮಾತನಾಡಿ, ಇಲ್ಲದೇ ಇದ್ದಾಗ ಅವರ ಬಗ್ಗೆಯೇ ಇನ್ನೊಂದು ರೀತಿಯಾಗಿ ಮಾತನಾಡಿ ನಾವು ಇವತ್ತಿನ ದಿನ ಸಮಯವನ್ನು ಕಳೀತಾ ಇದ್ದೇವೆ. ವಿನೋದೇನ ಕಾಲೋ ಗಚ್ಚತಿ. ಹೀಗಾಗಬಾರದು. ನಿರಂತರವಾಗಿ ಭಗವಂತನ ಚಿಂತನೆಯನ್ನು ಮಾಡೋದು ಅದು ಒಂದರ್ಥದಲ್ಲಿ ತಪಸ್ಸೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ಸ್ವಾಧ್ಯಾಯ ತಪ, ತಪಸ್ಸನ್ನು ನಾವು ಜೀವನದಲ್ಲಿ ಮಾಡಬೇಕು. ನಾವೆಲ್ಲ ಹಿಂದಿನ ಕಾಲದ ಅನೇಕ ದೊಡ್ಡ ದೊಡ್ಡ ತಪಸ್ವಿಗಳನ್ನು ನಾವು ಕಾಣುತ್ತೇವೆ. ರಾಘವೇಂದ್ರ ತೀರ್ಥರಂಥ ಮಹನೀಯರು, ಅವರು ಮಾಡಿದಂಥ ತ್ಯಾಗ, ಅವರು ಮಾಡಿದ ತಪಸ್ಸು
ಪ್ರಾಯ ಆ ತ್ಯಾಗ ತಪಸ್ಸು ಈ ಎರಡೂ ಗುಣಗಳು ರಾಯರಲ್ಲಿ ಸಂಪೂರ್ಣ ಹಾಸು ಹೊಕ್ಕಿದ್ದರಿಂದಲೇ ಇವತ್ತಿನ ದಿನ ರಾಯರ ಹೆಸರನ್ನು ಹೇಳಿಕೊಂಡು ಎಷ್ಟೋ ಜನ ಇವತ್ತಿನ ದಿನ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಲೋಕಕ್ಕೆ ಒಳಿತಾಗಬೇಕು ಅನ್ನೋ ಭಾವನೆ ಇತ್ತು ಅಂತಾದರೆ ಒಬ್ಬ ಪುರುಷ ಏಕಃ ಕರೋತಿ ಕರ್ಮಾಣಿ, ಒಬ್ಬ ವ್ಯಕ್ತಿ ಅಸಾಧಾರಣವಾದ ಕರ್ಮಗಳನ್ನು ತಪಸ್ಸನ್ನು ಮಾಡ್ತಾನೆ, ಆ ತಪಸ್ಸಿನ ಫಲವನ್ನು ಇನ್ಯಾರೋ ಸಜ್ಜನರು ಉಣ್ತಾರೆ. ಆ ತಪಸ್ಸಿನ ಫಲ ನಾನೇ ಉಣ್ಣಬೇಕು ಅನ್ನೋ ಭಾವನೆ ಇರಬಾರದು. ನಮ್ಮ ಅಜ್ಜ ಮಾವಿನ ಸಸಿಯನ್ನು ನೆಟ್ಟ, ಅದರ ಮಾವಿನ ಗಿಡದ ಹಣ್ಣುಗಳನ್ನು ಆ ವ್ಯಕ್ತಿ ತಿನ್ನಲಿಲ್ಲ. ಯಾರು ತಿಂತಾರೆ? ಅವನ ಮಕ್ಕಳೋ ಅಥವಾ ಮೊಮ್ಮಕ್ಕಳೋ ಅಥವಾ ಮರಿ ಮೊಮ್ಮಕ್ಕಳೋ ಇನ್ಯಾರೋ ತಿಂತಾರೆ. ಅಂದ ಮಾತ್ರಕ್ಕೆ ಅಜ್ಜ ಏನಾದರೂ ಕೂಡ ನಾನು ನೆಟ್ಟ ಮಾವಿನ ಗಿಡ ತಪ್ಪಾಯಿತು ಅನ್ನೋ ಭಾವನೆ ಯಾವತ್ತಾದರೂ ಕೂಡ ಅವನಿಗೆ ಬರುತ್ತಾ? ಸಾಧ್ಯವೇ ಇಲ್ಲ. ಹಾಗಾಗಿ ಲೋಕ ಪ್ರಪಂಚ ಇವತ್ತಿನ ದಿನ ಇಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಹೇಳಿದರೆ ಎಷ್ಟೋ ಧೀಮಂತ ಪುರುಷರ ತಪಸ್ಸು ಕಾರಣ, ಎಷ್ಟೋ ಧೀಮಂತ ಪುರುಷರ ತ್ಯಾಗ ಕಾರಣ. ಇದೆರಡೂ ಗುಣಗಳು ಇರೋ ಕಾರಣಕ್ಕೋಸ್ಕರವೇ ಈ ಪ್ರಪಂಚ ಇಷ್ಟು ವ್ಯವಸ್ಥಿತವಾಗಿ ನಡೀಲಿಕ್ಕೆ ಸಾಧ್ಯ ಆಗತ್ತೆ, ಹೊರತು ಇಲ್ಲದೆ ಹೋದರೆ ಅದು ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವೆಲ್ಲ ಕನಿಷ್ಠ ಮಟ್ಟದ ತಪಸ್ಸನ್ನಾದರೂ ಕೂಡ ಇವತ್ತಿನ ದಿನ ನಾವು ಆಚರಣೆಯನ್ನು ಮಾಡಬೇಕು. ಬ್ರಾಹ್ಮಣ್ಯವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಪ್ರತಿಯೊಬ್ಬ ಪುರುಷನೂ ಕೂಡ ಗಾಯತ್ರಿ ಮಂತ್ರದ ಜಪವನ್ನು ಆಚರಿಸಬೇಕು ಅಂತ ಹೇಳಿದ್ರು. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ಸಹಸ್ರ ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶ ಅವರಾಂ. ಸಹಸ್ರ ಪರಮಾಂ ಗಾಯತ್ರಿ ಮಂತ್ರವ ಜಪವನ್ನ 1000 ಸಂಖ್ಯೆಯಲ್ಲಿ ಮಾಡಿದರೆ ಉತ್ತಮ. ಶತಮಧ್ಯಾಂ 100 ಮಂತ್ರ ಮಾಡಿದರೆ ಮಧ್ಯಮ. ದಶ ಅವರಾಂ ಹೊತ್ತಿಗೆ 1000 ಮಂತ್ರ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳಿತು ಶಾಸ್ತ್ರ. ಅದರದೇ ಶಾಸ್ತ್ರ ಹೇಳಿತು 3000ಕ್ಕಿಂತಲೂ ಕೂಡ ಜಾಸ್ತಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಲಿಕ್ಕೆ ಹೋಗಬೇಡ. ಯಾಕೆ ಒಂದು ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರ. ಹೀಗೆ ಆ ದಿನಕ್ಕೆ ನಾವು 3000 ಗಾಯತ್ರಿ ಮಂತ್ರದ ಜಪವನ್ನು ಅನುಷ್ಠಾನ ಮಾಡಿದೆವು ಅಂತ ಹೇಳಿದರೆ 72,000 ಭಗವದ್ರೂಪಗಳ ಚಿಂತನೆಯನ್ನು ಮಾಡಿದ ಪುಣ್ಯ ನಮಗೆ ಬರುತ್ತೆ. ಭಗವಂತನ ಬೃಹತಿ ಸಹಸ್ರ ಮಂತ್ರಗಳಲ್ಲಿ ನಿರೂಪಣೆ ಮಾಡಿದಂತೆ 36,000 ಭಗವಂತನ ಪುರುಷ ರೂಪಗಳು, 36,000 ಭಗವಂತನ ಸ್ತ್ರೀ ರೂಪಗಳು ಯಾವ ನಮ್ಮ ದೇಹದಲ್ಲಿ ಇದ್ದಾವೆ ಅದರ ಚಿಂತನೆಯನ್ನು ಮಾಡಿದ ಹಾಗಾಗತ್ತೆ. ಹಾಗಾಗಿ 3000 ಗಾಯತ್ರಿ ಮಂತ್ರವನ್ನು ನಾವು ಜಪ ಮಾಡಬೇಕು ದಿನಕ್ಕೆ. ಅದಕ್ಕಿಂತ ಜಾಸ್ತಿ ಮಾಡಬೇಡಿ. ಅದಕ್ಕಿಂತ ಜಾಸ್ತಿ ಮಾಡೋ ಪ್ರಶ್ನೆಯೇ ಉದ್ಭವ ಆಗಲ್ಲ. ದಿನಕ್ಕೆ 10 ಮಾಡೋವನಿಗೆ 100 ಕಷ್ಟ ಸಾಧ್ಯ ಇರಬೇಕಾದ್ರೆ ಹೊತ್ತಿಗೆ 1000 ಗಾಯತ್ರಿ ಮಂತ್ರದ ತಪಸ್ಸನ್ನು ಇವತ್ತಿನ ದಿನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಅವಶ್ಯ ಕರ್ತವ್ಯ ಅಂತ ತಿಳಿದು ಈ ಗಾಯತ್ರಿ ಮಂತ್ರದ ಉಪಾಸನೆಯನ್ನು ಮಾಡಿ ಆ ಹರಿಗುರುಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಧಕನಲ್ಲಿ ಇರಬೇಕಾದ ಗುಣ ತಪಸ್ಸು ಅನ್ನೋ ಗುಣವನ್ನು ಕೃಷ್ಣ ಪರಮಾತ್ಮ ನಿರೂಪಣೆಯನ್ನು ಮಾಡ್ತಾನೆ. ಹೀಗೆ ನಿರೂಪಣೆಯನ್ನು ಮಾಡ್ತಾ ಕೃಷ್ಣ ಪರಮಾತ್ಮ ಹೇಳ್ತಾನೆ ಆರ್ಜವಂ ಅಂತ ಗುಣವನ್ನು ಹೇಳ್ತಾನೆ. ಸ್ಟೇಟ್ ಫಾರ್ವರ್ಡ್ನೆಸ್, ಅರ್ಥಾತ್ ಪ್ರಾಮಾಣಿಕತೆ, ಕಾಯ ವಾಚ ಮನಸ, ಮನಸ್ಸೇಕಂ ವಚಸ್ಸೇಕಂ
ಕರ್ಮಣ್ಯೇಕಂ ದುರಾತ್ಮನಾಂ. ದುಷ್ಟರ ಸ್ವಭಾವ ಹೇಗೆ ಅಂತ ಹೇಳಿದರೆ, ಮನಸ್ಸಿನಲ್ಲಿ ಅಂದುಕೊಳ್ಳೋದು ಒಂದು, ಬಾಯಲ್ಲಿ ಆಡೋದು ಇನ್ನೊಂದು, ಕೆಲಸ ಮಾಡೋದು ಇನ್ನೊಂದು. ಹಾಗಾಗಿ ಮನಸ್ಸಿಗೆ, ಮಾತಿಗೆ, ನಡತೆಗೆ, ಕೃತಿಗೆ ಈ ದುರುಳರಲ್ಲಿ, ದುಷ್ಟರಲ್ಲಿ ಯಾವ ಸಂಬಂಧವೂ ಕೂಡ ಇರೋದೇ ಇಲ್ಲ. ನಮಗಿವತ್ತಿನ ದಿನ ಅಂದುಕೊಂಡ ಹಾಗೆ ನಾವು ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ನಮ್ಮಲ್ಲಿ ಕೃತಿ ಅನ್ನೋದು ಇಲ್ಲ. ಸರಿಯಾದ ರೂಪದಲ್ಲಿ ನಾವು ನಮ್ಮ ಕೃತಿಯನ್ನು ಮಾಡಿದೆವು, ನಮ್ಮ ಅವಶ್ಯ ಕರ್ತವ್ಯಗಳನ್ನು ನಾವು ಮಾಡಿದೆವು ಅಂತಾದರೆ ಅದೇ ರೀತಿಯಾಗಿ ಮಾತು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ಮಾತನಾಡ್ತಾ ಕೂತಿರ್ತೇವೆ, ಹೇಗೆ ತಾನೇ ನಮ್ಮಿಂದ ಉತ್ತಮವಾದ ಕೃತಿಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಕಾಯ, ವಾಚ, ಮನಸ ಈ ಮೂರೂ ಕೂಡ ಒಂದೇ ರೀತಿಯ ಆಲೋಚನೆಯನ್ನು ಮಾಡಿದಾಗ ಆಗ ಒಂದು ಉತ್ತಮವಾದ ಕೆಲಸ ನಮ್ಮಿಂದ ಆಗಲಿಕ್ಕೆ ಸಾಧ್ಯ. ಮಾತಾಡೋದೊಂದು, ಕೆಲಸ ಮಾಡೋದೊಂದು, ಈ ರೀತಿಯಾದ ಸ್ವಭಾವ ಯಾವತ್ತೂ ಕೂಡ ನಮಗೆ ಜೀವನದಲ್ಲಿ ಒಳಿತನ್ನು ಉಂಟು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದಷ್ಟು ನಮ್ಮ ಜೀವನದಲ್ಲಿ ಹಾನೆಸ್ಟಿ, ಪ್ರಾಮಾಣಿಕತನವನ್ನು ನಾವು ಬೆಳೆಸಿಕೊಂಡೆವು ಅಂತಾದರೆ ಆಗ ನಮ್ಮ ಜೀವನದಲ್ಲಿ ಆ ದೇವತಾ ಅನುಗ್ರಹ ನಮಗೆ ಪ್ರಾಪ್ತಿ ಆಗಲಿಕ್ಕೆ ಇದೇ ಒಂದು ಮುಖ್ಯ ಗುಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಾಮಾಣಿಕತನವನ್ನು ನಮ್ಮ ಜೀವನದಲ್ಲಿ ನಾವು ಬೆಳೆಸ್ಕೋಬೇಕು ಅನ್ನೋದನ್ನು ಕೃಷ್ಣ ಪರಮಾತ್ಮ ನಮಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ನಿರೂಪಣೆಯನ್ನು ಮಾಡ್ತಾ 10ನೇ ಗುಣವನ್ನು ಹೇಳ್ತಾ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಹಿಂಸಾ. 10ನೇ ಅಧ್ಯಾಯದಲ್ಲಿ ಪ್ರಾಯ ಅಹಿಂಸೆಯ ಚಿಂತನೆಯ ಬಗ್ಗೆ ಕೃಷ್ಣ ಪರಮಾತ್ಮ ಅನೇಕ ರೀತಿಯಾಗಿ ನಮಗೆ ನಿರೂಪಣೆಯನ್ನು ಮಾಡಿದ್ದಾನೆ. ಈ ಹಿಂಸೆ ಯಾವುದು, ಅಹಿಂಸೆ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ಸತ್ಯ ಯಾವುದು, ಸುಳ್ಳು ಯಾವುದು ಅಂತ ತೀರ್ಮಾನ ಮಾಡೋದೇ ತುಂಬ ಕಷ್ಟ. ತುಂಬ ಸೂಕ್ಷ್ಮಗ್ರಾಹಿಗಳಾದರೆ ಮಾತ್ರ ಇವೆರಡನ್ನೂ ಕೂಡ ನಾವು ವಿವೇಚನೆ ಮಾಡಿ ನಮಗೆ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ, ಹೊರತು ಇಲ್ಲದೆ ಹೋದರೆ ಅದು ಸಾಧ್ಯವೇ ಇಲ್ಲ. ಉದಾಹರಣೆಗೆ ನೋಡಿ, ಯಾವುದು ಹಿಂಸೆ, ಯಾವುದು ಅಹಿಂಸೆ? ಕೃಷ್ಣ ಪರಮಾತ್ಮನ ಮಾತಿನಲ್ಲಿ ನಾವು ನೋಡೋದಾದರೆ, ಒಂದೋ ದ್ವೇಷದಿಂದ, ಅಥವಾ ಒಂದೋ ಅಸೂಯೆಯಿಂದ, ಅಥವಾ ಅಸಹನೆಯಿಂದ ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡತಕ್ಕಂತಹದ್ದೇನಿದೆ ನೋಡಿ, ಇದನ್ನೇ ಕೃಷ್ಣ ಪರಮಾತ್ಮ ಹೇಳಿದ ಹಿಂಸೆ ಅಂತ ಕರೆದ. ಆದ್ರೆ ಇವತ್ತಿನ ದಿನ ಆಹಾರಕ್ಕೋಸ್ಕರ ನಾವು ಇವತ್ತಿನ ದಿನ ಇನ್ನೊಂದು ಜೀವವನ್ನು ಅನಿವಾರ್ಯವಾಗಿ ಸಾಯಿಸಿ ನಾವು ಇವತ್ತಿನ ದಿನ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಇದು ಹಿಂಸೆ ಹೌದೋ ಅಲ್ವೋ ಅಂತ ಕೇಳಿದರೆ ಇದು ಹಿಂಸೆ ಅಲ್ಲ. ಜೀವೋ ಜೀವಸ್ಯ ಜೀವನಂ. ಹಾಗಾಗಿ ತ್ಯಜೇದೇಕಂ ಕುಲಸ್ಯಾರ್ಥೆ ಅನ್ನೋ ಮಾತಿನಂತೆ ಒಂದು ಕುಲ ಉಳಿಯತ್ತೆ ಅಂತಾದರೆ ಒಬ್ಬ ವ್ಯಕ್ತಿಯನ್ನು ಪರಿತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಬೇಕು ಅಂತ ಹೇಗೆ ಸುಭಾಷಿತಕಾರನ ಮಾತೋ ಹಾಗೆ ಇವತ್ತಿನ ದಿನ ಒಂದನ್ನು ನಾವು ಸ್ವೀಕಾರ ಮಾಡಿ 10 ಜನರಿಗೆ ಅದರಿಂದ ಉಪಯೋಗ ಇದೆ ಅಂತ ಹೇಳಿದರೆ ಆಗ ಅದು ಹಿಂಸೆ ಅಂತ ಯಾವತ್ತೂ ಕೂಡ ಅದನ್ನು ಕರೆಯೋದಿಲ್ಲ. ನಾವೆಲ್ಲ ನಡೀತಾ ಇರ್ತೇವೆ ಅಥವಾ ಉಸಿರಾಡ್ತಾ ಇರ್ತೇವೆ, ಕುಳಿತುಕೊಳ್ತೇವೆ, ಎದ್ದೇಳ್ತೇವೆ, ಓಡಾಡ್ತೇವೆ. ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅನೇಕ ಸೂಕ್ಷ್ಮ ಜೀವಿಗಳು ಸತ್ತೇ ಸಾಯ್ತಾವೆ. ಇದನ್ನು ಹಿಂಸೆ ಅಂತ ಕರೀಲಿಕ್ಕೆ ಸಾಧ್ಯ ಉಂಟಾ? ಅಥವಾ ದೇಶವನ್ನು ಕಾಯ್ತಕ್ಕಂಥ ಒಬ್ಬ ಸೈನಿಕ ತನ್ನ ದೇಶದ ರಕ್ಷಣೆಗಾಗಿ ಶತ್ರು ಪಕ್ಷದಲ್ಲಿ ಇರತಕ್ಕಂಥ ಆ ಶತ್ರುವನ್ನು ಕೊಂದರೆ ಅದನ್ನು ಹಿಂಸೆ ಅಂತ ಕರೀಲಿಕ್ಕೆ ಸಾಧ್ಯನಾ?
ಹಾಗಾಗಿ ಸಾವಿರಾರು ಜನರಿಗೆ ಉಂಟಾಗ್ತಕ್ಕಂತಹ ತೊಂದರೆಯಿಂದ ಪಾರು ಮಾಡೋದಕ್ಕೋಸ್ಕರ ಒಬ್ಬ ವ್ಯಕ್ತಿಗೆ ಮಾಡಿದ ಯಾವ ಹಿಂಸೆ ಇದೆ, ಅರ್ಥಾತ್ ತನ್ನ ದೇಶವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಶತ್ರು ದೇಶದ ಸೈನಿಕನನ್ನು ಕೊಂದರೆ ಅದನ್ನು ಯಾವತ್ತೂ ಕೂಡ ಹಿಂಸೆ ಅಂತ ಶಾಸ್ತ್ರ ಕರೆಯೋದೇ ಇಲ್ಲ. ಮಹಾಭಾರತದ ಯುದ್ಧದಲ್ಲಿಯೂ ಕೂಡ ನಾವು ನೋಡಬಹುದು, ದ್ರೋಣಾಚಾರ್ಯರು ಒಂದು ಪ್ರತಿಜ್ಞೆಯನ್ನ ಮಾಡಿರ್ತಾರೆ. ದಿನಕ್ಕೆ 10,000 ಸೈನಿಕರನ್ನ ಕೊಲ್ಲುತ್ತೇನೆ ಅಂತ ಪ್ರತಿಜ್ಞೆಯನ್ನ ಮಾಡಿದ್ರು. ಹಗಲಿಲ್ಲ ರಾತ್ರಿ ಇಲ್ಲ, ಹಗಲೂ ರಾತ್ರಿ ಹೋರಾಡ್ತಾ ಇರತಕ್ಕಂಥ ಮಹಾನುಭಾವರು ಈ ದ್ರೋಣಾಚಾರ್ಯರು. ಇಂಥ ದ್ರೋಣಾಚಾರ್ಯರನ್ನ ಕೃಷ್ಣ ಪರಮಾತ್ಮ ಕೊಲ್ಲಿಸಿದ. ಇದನ್ನ ಹಿಂಸೆ ಅಂತ ಕರೀಲಿಕ್ಕೆ ಸಾಧ್ಯನಾ? ಅಥವಾ ಇದನ್ನ ಅಧರ್ಮ ಅಂತ ಕರೀಲಿಕ್ಕೆ ಸಾಧ್ಯನಾ? ಇದನ್ನ ಅಹಿಂಸೆ ಅಂತಲೇ ಕರಿಬೇಕು. ಅಥವಾ ಒಬ್ಬ ವೈದ್ಯ ರೋಗಿಯನ್ನ ಅನೇಕ ಆಪತ್ತುಗಳಿಂದ ಪರಿಹಾರ ಮಾಡೋದಕ್ಕೋಸ್ಕರ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾ ಅವನ ದೇಹವನ್ನ ತುಂಡರಿಸ್ತಾನೆ ಅಲ್ಲಿ. ಹಾಗಾಗಿ ಅವನನ್ನ ಬದುಕಿಸೋದಕ್ಕೋಸ್ಕರವೇ ಮಾಡಿದ ಯಾವ ಆ ಶಸ್ತ್ರಚಿಕಿತ್ಸೆ ಇದೆ, ಅದನ್ನು ಏನಾದರೂ ಕೂಡ ಹಿಂಸೆ ಅಂತ ಕರೀಲಿಕ್ಕೆ ಸಾಧ್ಯ ಉಂಟಾ? ಅದನ್ನು ಹಿಂಸೆ ಅಂತ ಕರೆಯಲ್ಲ. ಹಾಗಾದರೆ ಹಿಂಸೆ ಅಹಿಂಸೆ ಈ ಎರಡೂ ಶಬ್ದಗಳ ಅರ್ಥವನ್ನು ನಾವು ತಿಳ್ಕೊಳ್ಳೋದು ಅಂತಾದರೆ, ಒಂದೋ ಅಸಹನೆ, ಒಂದೋ ಅಸೂಯೆ ಅಥವಾ ಸ್ವಾರ್ಥ, ಈ ಮೂರೂ ಗುಣಗಳನ್ನು ಇಟ್ಟುಕೊಂಡು ಮಾಡೋ ಪ್ರತಿಯೊಂದು ಕೆಲಸವೂ ಕೂಡ ಹಿಂಸೆ ಆಗುತ್ತೆ. ಇಂಥ ದುಷ್ಟ ಗುಣಗಳನ್ನು ಬಿಟ್ಟು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವನ್ನು ಕೂಡ ಅಹಿಂಸೆ ಅಂತ ಕೃಷ್ಣ ಪರಮಾತ್ಮ ಕರೀತಾನೆ. ಹಾಗಾಗಿ ಈ ಧರ್ಮ ಅಧರ್ಮ, ಹಿಂಸೆ ಅಹಿಂಸೆ ನಮಗೆ ಅನೇಕ ಸಂದರ್ಭಗಳಲ್ಲಿ ಈ ವಿಷಯಗಳಲ್ಲಿ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಕೃಷ್ಣ ಪರಮಾತ್ಮ ಯಾವುದನ್ನು ಅಹಿಂಸೆ ಯಾವುದನ್ನು ಹಿಂಸೆ ಅಂತ ಇವತ್ತಿನ ದಿನ ನಮಗೆ ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ಕೃಷ್ಣ ಪರಮಾತ್ಮ ತೋರಿಸಿದ ಅಹಿಂಸಾ ಮಾರ್ಗದಲ್ಲಿ ನಾವು ನಡೆದೆವು ಅಂತಾದರೆ ಆಗ ನಮ್ಮ ಜೀವನ ಒಂದು ಪಾವನವಾದ ಒಂದು ಉತ್ತಮವಾದ ಒಂದು ಜೀವನ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಅಷ್ಟೇ ಅಲ್ಲ, ಅಹಿಂಸಾ ಪರಮೋ ಧರ್ಮ, ಅಹಿಂಸೆಗಿಂತ ಮಿಗಿಲಾದ ಇನ್ನೊಂದು ಶ್ರೇಷ್ಠ ಧರ್ಮವೇ ಇಲ್ಲ ಅಂತ ಅನೇಕ ಧರ್ಮಗಳು ಕೂಡ ಒಪ್ಪಿಕೊಂಡಿರ್ತಕ್ಕಂತಹ ಒಂದು ಸಿದ್ಧಾಂತ. ಇಂಥ ಅಹಿಂಸಾ ಮಾರ್ಗವನ್ನೇ ತುಳಿದು ನಾವು ಅಹಿಂಸಾ ಮಾರ್ಗವನ್ನೇ ಅನುಸರಿಸಿ ಇವತ್ತಿನ ದಿನ ನಾವು ಭಗವಂತನ ಅನುಗ್ರಹವನ್ನು ಅಥವಾ ಭಗವಂತನ ಸಾಮೀಪ್ಯವನ್ನು ಬಯಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಹೊರತು ಹಿಂಸಾ ಮಾರ್ಗವನ್ನು ಯಾವತ್ತೂ ಕೂಡ ನಾವು ಪೋಷಿಸಬಾರದು ಅಥವಾ ಬೆಳೆಸಬಾರದು ಅನ್ನೋ ಚಿಂತನೆಯನ್ನು ಕೃಷ್ಣ ಪರಮಾತ್ಮ ನಮಗೆ ಈ ಅಧ್ಯಾಯದಲ್ಲಿ ಈ ಶ್ಲೋಕಗಳ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಮುಂದೆ ಇನ್ನು ಸತ್ಯ ಅಂದರೆ ಯಾವುದು, ಅಹಿಂಸಾ, ಸತ್ಯ, ಹಾಗೆ ಅಕ್ರೋಧ, ಈ ಅನೇಕ ಗುಣಗಳ ಚಿಂತನೆಯನ್ನು ಕೃಷ್ಣ ಪರಮಾತ್ಮ ಕೊಡ್ತಾನೆ. ಅದರ ಚಿಂತನೆಯನ್ನು ನಾವು ಮುಂದಿನ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ